ಮತ್ತು ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ಸಾಂಗ್ ಹೆಂಗೆ ಬಂತು ಅಂತ ಹೇಳಿದ್ರೆ, ಇದು ಫಸ್ಟು ಇದು ಅರ್ಜುನ್ ಸಾರ್ಗೆ ಹೇಳಬೇಕು. ಈ ಸಾಂಗನ್ನು ಮುಖ್ಯವಾಗಿ ಕಾರಣ ಈ ಎನರ್ಜಿ. ಇವಾಗ ಈ ಡ್ಯಾನ್ಸ್ ಆಡಬೇಕಾದ್ರೆ ನಾನು ಫಸ್ಟು ಶಿವಣ್ಣನಿಗೆ ನಾನು ಚಿರಋಣಿ ಆಗಿರ್ತೀನಿ. ಯಾಕೆಂದರೆ ಅವರು ಹಾಸ್ಪಿಟ್ಲಿಂದ ಬಂದು ಬರೀ 15 ದಿವಸಕ್ಕೆ ಬಂದಿದ್ದು ಸೆಟ್ಗೆ. ಇದು ನಾನು ಹೇಳಲೇಬೇಕು. ನಮ್ಮ ಶೂಟಿಂಗ್ ಮುಗಿಸ್ಕೊಂಡು ಫಾರಿನ್ಗೆ ಹೋದರು ಆಪ್ರೇಷನ್ಗೆ, ಮುಗಿಸ್ಕೊಬಂದು 15 ದಿವಸಕ್ಕೆ ನಮ್ಮ ಸೆಟ್ಟಿಗೆ ಬಂದರು. ಅಂದರೆ ನನಗೆ ಈ ಎನರ್ಜಿ ನಿಜವಾಗ್ಲೂ ಎಲ್ಲೂ ನೋಡಿಲ್ಲ ನಾನು, ಯಾರನ್ನೂ ಇನ್ಮೇಲೆ ನೋಡೋಲ್ಲ ಅನಿಸುತ್ತೆ. ಬಟ್ ನಮ್ಮ ಪಾರ್ಟಿಗೆ ಸಪೋರ್ಟ್ ಕೊಟ್ಟಿರೋದು ಶಿವಣ್ಣ, ನಿಮಗೆ ಹ್ಯಾಂಡ್ಸ್ ಅಪ್ ಶಿವಣ್ಣ, ನಿಜವಲ್ಲೂ ನನಗಂತ. ಯಾಕೆಂದರೆ ನಾನು ಆ ಸಾಂಗಲ್ಲಿ ಅಲ್ಲಿ ನಾನು ಒಂದು 2 ದಿನ ಹೋಗಿದ್ದೆ, 2-3 ದಿನ ಸೆಟ್ಗೆ ಹೋಗಿದ್ದೆ. ಆ ಎನರ್ಜಿ ಅಂತ ಹೇಳಿದ್ರೆ, ನಾವೊಂದು ಏನಪ್ಪ ಹಾಸ್ಪಿಟ್ಲಿಂದ 15 ದಿವಸ ರೆಸ್ಟ್ ತೊಗೊಂಡು ನಮ್ಮ ಸೆಟ್ಟಿಗೆ ಬಂದಿದ್ದಾರೆ ಅಂದರೆ ನಿಜವಾಗ್ಲೂ ಈ ಕೆಲಸ ಯಾರೂ ಮಾಡಲ್ಲ. ಈ ಪ್ಯಾಷನ್ ಅಂತೀವೋ ಅದು ಏನಂತೀವೋ ಅದು ನನಗೆ ಸರಿಯಾಗಿ ಹೇಳೋಕ್ಕೆ ಬರೋಲ್ಲ. ಬಟ್ ನಿಜವಾಗ್ಲೂ ಶಿವಣ್ಣನ ಥರ ಇನ್ನು ಯಾರೂ ಮಾಡೋಕ್ಕಾಗಲ್ಲ, ಸಾಧ್ಯ ಇಲ್ಲ ಅನ್ಕೋತೀನಿ ನಾನು, ನನಗೆ ಅಂತ. ಬಟ್ ಈ ಸಾಂಗ್ ಹೆಂಗೆ ಬಂತು ಅಂತ ಹೇಳಿದ್ರೆ, ಇದರಲ್ಲಿ ಇದೆ, ನಾವು ಇಬ್ಬರು ಕೂತ್ಕೊಂಡು ಅಣ್ಣ ಇದೆಲ್ಲ ಒಂದು ರೀಲ್ಸ್ ನೋಡ್ತಾ ಇದ್ದೆ, ಈ ಡ್ಯಾನ್ಸ್ ಕರ್ಕೊಬಂದು ಮಾಡ್ಬೋದಾ ಅಂತ ಹೇಳಿದ್ರು. ಮಾಡಿಸಿ ಸರ್ ಅಂತ ಹೇಳಿದೆ. ಅದಕ್ಕೆ ಯಾರು ಸರ್ ಹಿಡಿಯೋದು, ಅವ್ರನ್ನ ಯಾರು ಕರ್ಕೊಂಬರೋದು ಅಂತ ಹೇಳ್ಬಿಟ್ಟು, ಆಮೇಲೆ ನಮ್ಮ ಸಿ ಜಿ ಅವರು ಅವರೇ ನಂಬರ್ ಕೊಟ್ಟು, ಯಶ್ ಗೌಡ ಸರ್, ಯಶ್ ಗೌಡ ಅವರು ಈ ಪಿಕ್ಚರ್ಗೆ ಒಂದು ಪಿಲ್ಲರ್ ಥರ ಸಿ ಜಿಗೆ ಸರ್. ಅವರೇ ಈ ಪಿಕ್ಚರ್ ಇನ್ನೊಂದು ಕಾಣದ ಹೀರೋ ಅಂದರೆ ಅವರೇ ಸರ್. ಅಲ್ಲ, ಇವಾಗ ಕಾಣ್ತಾರೆ ಇವಾಗ, ಯಾಕಂದ್ರೆ ಅವರೇ ಕಾಣಬೇಕು ಇವಾಗ. ಅಲ್ಲ, ಯಾಕೆ ಕಾಣ್ತಿರ್ಲಿಲ್ಲ ಅಂತ ಹೇಳ್ಬೇಕು ನೀವು. ಅಲ್ಲ, ಹೇಳ್ತೀವಿ ಇವಾಗ ಕಾಣ್ತಾರೆ. ಯಶ್ ಗೌಡ ಅವರು ತುಂಬ ಚೆನ್ನಾಗಿ ಸಿ ಜಿ ಮಾಡ್ತಾಯಿದ್ದಾರೆ. ಅವರೇ ಇವಾಗ ಇವರು ನಮ್ಮ ಅರ್ಜುನ್ ಸರ್ಗೆ ನಂಬರ್ ಕೊಟ್ಟು ಅವ್ರು ಕಾಂಟ್ಯಾಕ್ಟ್ ಮಾಡಿ, ನಮ್ಗೆ ಗೊತ್ತಲ್ಲ ಇಂಗ್ಲೀಷ್ ಬರೋಲ್ಲ, ಹಿಂದಿ ಬರೋಲ್ಲ, ಏನು ಕನ್ನಡ ಮಾತಾಡ್ತೀವಿ ಸರ್, ನೀವು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರಿಗೆ ವೀಸಾ ಹಾಕಿ ಅವ್ರನ್ನ ಕರೆಸೋದು ಹೆಚ್ಚು ಕಮ್ಮಿ ಒಂದು 2 ತಿಂಗಳಾಯಿತು. ಆ ಪ್ರೊಸೀಜರ್ ಎಲ್ಲ ಬಂದು ಪಾಪ ಅವರು ಅವ್ರಿಗೆ ಅವ್ರು ಬಂದು ಡ್ಯಾನ್ಸ್ಗೆ ಎಷ್ಟು ಕ್ರೇಜಾಗಿ ಡ್ಯಾನ್ಸ್ ಮಾಡಿದ್ರು. ಯಾಕಂದರೆ ಅವ್ರನ್ನ ಒಪ್ಕೋಬೇಕು ಅವ್ರಿಗೆ ಪಾಪ. ಯಾಕೆ ಇವರು ಹೇಳ್ದಂಗೆ ಮಾಡಿ ಪಾಪ ಈ ಟೈಮಿಂಗ್ಸ್ ಬಂದು ಇದು ಮಾಡಿ ಅದೆಲ್ಲ ಚೆನ್ನಾಗಿ ಮಾಡಿದ್ರು ಅವರು. ನಮ್ಗೆ ತುಂಬ ಇಷ್ಟ ಆಯಿತು ಈ ಡ್ಯಾನ್ಸು. ಮತ್ತು ಹೆಂಗೆ ಸರ್ ಮಾಡ್ತೀರಾ, ಇದು ನಮ್ಮ ಇಂಡಿಯನ್ ಪಿಕ್ಚರು, ನೀವು ಅವ್ನು ಕರ್ಕೊಬಂದು ಇಲ್ಲಿ ಹೆಂಗೆ ಸರ್ ಡ್ಯಾನ್ಸ್ ಮಾಡ್ತೀರಾ, ಹೆಂಗೆ ಮ್ಯೂಸಿಕ್ ಮಾಡ್ತೀರಾ ಅಂದರೆ, ಅಣ್ಣ ನಾನು ಮಾಡ್ತೀನಣ್ಣ ಅಂತ ಹೇಳ್ಬಿಟ್ಟು ಇವಾಗ ಸ್ಕ್ರೀನ್ ಮೇಲೆ ನೋಡಿದ್ರೆ ಇದು ನನಗೆ ಗೊತ್ತಿದ್ದ ಇಂಡಿಯಲ್ಲಿ ಬೆಸ್ಟ್ ಸಾಂಗ್ ಅನಿಸುತ್ತೆ. ಇದುವರೆಗೂ ಯಾರೂ ಕರ್ಕೊಬಂದಿಲ್ಲ, ಇಂಡಿಯಾದಲ್ಲೇ ಯಾರೂ ಕರ್ಕೊಬಂದಿಲ್ಲ ಜಿಕೋ ಕಿಡ್ಸ್ನ. ಫಸ್ಟ್ ನಮ್ಮ 45 ಪಿಕ್ಚರ್ಗೆ ಕರ್ಕೊಬಂದಿರೋದು. ತುಂಬ ಚೆನ್ನಾಗಿ ಬಂದಿದೆ ಸರ್, ತುಂಬ ಥ್ಯಾಂಕ್ಸ್ ಸರ್. ನಮ್ಮ ರಾಜ್ವಿ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಇವಾಗ ನೋಡಿದ್ರಲ್ಲ ಡ್ಯಾನ್ಸು, ಒಳ್ಳೆ ಡ್ಯಾನ್ಸರ್ ಸರ್ ನೀವು. ಇಲ್ಲ ಸರ್, ಒಳ್ಳೆ ಡ್ಯಾನ್ಸ್ ಮಾಡಿದ್ದೀರಾ ಇದರಿಂದ. ನಿಮಗೂ ಫುಲ್ ಎನರ್ಜಿ ಸರ್. ಎನರ್ಜಿಯಲ್ಲಿ ಎಷ್ಟು ಡ್ಯಾನ್ಸರ್, ಈ ಕಾಲು ಎತ್ತಿ ಅಲ್ಲಿ ಹಾಕ್ತೀರ, ಆ ಕಾಲು ಎತ್ತಿ ಇಲ್ಲ ಹಾಕಿ, ಹೆಂಗೆ ಸರ್ ಡ್ಯಾನ್ಸ್ ಮಾಡಿದ್ದೀರಿ ಸರ್. ಚೆನ್ನಾಗಿ ಹೇಳಿದ್ರು. ಅದೇ ಡ್ಯಾನ್ಸ್ ಈ ಕಾಲೇಜಲ್ಲಿ ಅದನ್ನ ಹೆಂಗೆ ಅಂತ ಆಗಲ್ಲ, ಅದರಲ್ಲಿ ಅದೆಲ್ಲ ಟ್ರೈನಿಂಗ್ ಬೇಕು. ಇನ್ನು ನಮ್ಮ ಉಪ್ಪಿ ಸರ್ ಇಲ್ಲ, ನಾವು ಮಿಸ್ ಮಾಡ್ಕೊಂಡಿದ್ದೀವಿ, ಒಂದು ಶೂಟಿಂಗಿಂದ ಬಂದಿಲ್ಲ. ಗುರುಗಳೇ ಸ್ವಲ್ಪ ಶೂಟಿಂಗ್ ಇದೆ ಅಂತೇಳಿ ಪರವಾಗಿಲ್ಲ ಸರ್ ಅಂದರು. ನೆಕ್ಸ್ಟ್ ಪ್ರೋಗ್ರಾಮಲ್ಲಿ ಅವರು ಬರ್ತಾರೆ. ಅವ್ರದ್ದು ಎಲ್ಲ ಸ್ಟೆಪ್ಪುಗಳು, ಯಾಕೆಂದರೆ 3 ಜನ ಸ್ಟೆಪ್ಪುಗಳು, ಅದನ್ನು ಇದು ಮಾಡಿ ಅದನ್ನು ಏನೇ ಆಗಲಿ ಅದು ಕ್ರೆಡಿಟ್ ಡೈರೆಕ್ಟರ್ಗೆ ಹೋಗಬೇಕು. ಯಾಕೆಂದರೆ ಅದನ್ನು ಪ್ಲ್ಯಾನ್ ಮಾಡಿ ಮಾಡೋದು. ಆಮೇಲೆ ನಮ್ಮ ಕ್ಯಾಮ್ರಾಮ್ಯಾನು ಸತ್ಯ ಹೆಗ್ಡೆ ಸಾರು ನೀಟಾಗಿ ಇದು ಮಾಡಿದ್ದಾರೆ. ಫೋಟೋಗ್ರಫಿ ಆಗಲಿ, ಇವಾಗ ನೋಡಿ ನಾವು ಅದನ್ನು ಶೂಟಿಂಗ್ ಮಾಡಿದ್ದು ಎಲ್ಲೋ ತೋರಿಸಿ ನೋಡಿದ್ರೆ ಯಾವ ಕಾಡಲ್ಲಪ್ಪ ಶೂಟಿಂಗ್ ಮಾಡಿದ್ವಿ ಅಂತರ ಕಾಣ್ತಾ ಇದೆ. ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿ ಬಂದಿದೆ. ಫಸ್ಟು ನಮ್ಮ ಮಾಧ್ಯಮದವರಿಗೆ ನಿಮ್ಮ ಆಶೀರ್ವಾದ ಹಿಂಗೆ ಇರಲಿ. ಈ ಸಾಂಗ್ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ, ತುಂಬ ಚೆನ್ನಾಗಿ ಮಾಡಿದ್ದೀವಿ. ಇಂಡಿಯಾದಲ್ಲಿ ಫಸ್ಟ್ ಟೈಮ್ ನಾವು ಜಿಕೋ ಕಿಡ್ಸ್ ತಗೊಬಂದು ಒಂದು ಸಾಂಗ್ ಮಾಡಿದ್ದೀವಿ. ನಿಮ್ಮ ಸಪೋರ್ಟ್ ಚೆನ್ನಾಗಿರಲಿ. ಈ ಸಾಂಗೇ ಹಿಂಗಿದ್ರೆ ಪಿಕ್ಚರ್ ಹೆಂಗಿರತ್ತೆ ಅಂತ ನೀವೇ ಊಹೆ ಮಾಡ್ಕೊಳ್ಳಿ. ಒಂದು ಸ್ಮಾಲ್ ಬಿಟ್ಟು ತೋರಿಸಿದ್ದಾರೆ ನಿಮಗೆ ಪಿಕ್ಚರ್ದು. ಶಿವಣ್ಣದು, ಉಪೇಂದ್ರ ಸರ್ದು, ಇದು ನಮ್ಮ ರಾಜ್ವಿ ಶೆಟ್ಟಿದ್ದು. ನೀವು ನೋಡಿ ಈ ಸಾಂಗೇ ಹಿಂಗಿದ್ರೆ ಪಿಕ್ಚರ್ ಹೆಂಗಿರತ್ತೆ ಅಂತ ನೀವೇ ಊಹೆ ಮಾಡ್ಕೋಬೋದು ಅಂತ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.